ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಚೈತ್ರ ಅವರಿಗೆ ಒಂದು ಬಿಗ್ ಆಫರ್ ಸಿಕ್ಕಿತ್ತು ಕ್ಯಾಪ್ಟನ್ ತಾವಾಗೋಕೆ ಆರಿಸ್ಕೊಳ್ಳೋಕೆ. ಸೊ ಹಾಗಾಗಿ ಅವರು ಎಲ್ಲೋ ಬಟನ್ ಒತ್ತಿ ತಾವು ಕ್ಯಾಪ್ಟನ್ ಆದರು. ಅದಾದ್ಮೇಲೆ ಅವ್ರಿಗೆ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿತ್ತು ನಾಮಿನೇಟ್ ಮಾಡೋದು. ನಾಮಿನೇಟ್ ಯಾರಾಗಿತ್ತಪ್ಪ ಅಂದ್ರೆ ಅಶ್ವಿನಿ ಅವರಾಗಿದ್ದಾರೆ. ಅದಾದ್ಮೇಲೆ ಇವರು ಸ್ಪಂದನ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಅದಾದ್ಮೇಲೆ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಮೋ ರಿವ್ಯೂ ಮಾಡೋಕ್ಕೂ ಮುಂಚೆ ಪ್ರೊಮೋ ನೋಡ್ಕೊಂಡ್ ಬರೋಣ ಬನ್ನಿ. ನಾಮಿನೇಟ್ ಮಾಡುವವರು ಗಿಲ್ಲಿ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು. ರಜತ್ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಸಮಸ್ಯೆ ಮಾಡಬಾರ್ದು ಮನೆಯಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ನೋಡಿ, ಈ ಒಂದು ಪ್ರೊಮೋ ನೋಡಾದ್ಮೇಲೆ ಇಲ್ಲಿ ಹೈಲೈಟ್ ಕಾಣ್ತಿರೋದು ಮೂರೇ ಜನ. ಅದು ಯಾರಪ್ಪ ಅಂದ್ರೆ ಕಾವ್ಯ, ಧ್ರುವಂತ್ ಅವರು ಮತ್ತೆ ರಜತ್ ಅವರು. ಸೊ ಈ ಮೂವರು ಇವತ್ತಿನ ಪ್ರೊಮೋದಲ್ಲಿ ಹಾಗೂ ಇವತ್ತಿನ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿ ಕಾಣ್ತಾರೆ. ಸೊ ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರು ಹೈಲೈಟ್ ಆಗಿ ಕಾಣ್ತಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಈ ಮೂವರು ಹೈಲೈಟ್ ಆಗಿ ಕಾಣ್ತಿದ್ದಾರೆ. ಈ ಮೂವರು ಹೈಲೈಟ್ ಆಗಿ ಕಾಣ್ತಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು, ನಿನ್ನೆ ನಾಮಿನೇಷನ್ ಆಯ್ತು ಅಂದ್ರೆ ಸ್ವಲ್ಪ ಜನ ನಾಮಿನೇಟ್ ಆದ್ರು. ಸೊ ಅದಾದ್ಮೇಲೆ ಇವತ್ತು ಏನೊಂದು ಚೂರು ಆಕ್ಟಿವಿಟಿ ಇರುತ್ತೆ ನಾಮಿನೇಷನ್. ಅದರಲ್ಲಿ ಈ ವಾರ ಬಿಗ್ ಬಾಸ್ ಅನ್ನೋದು ದೆವ್ವದ ಮನೆಯಾಗಿ ಕನ್ವರ್ಟ್ ಆಗಿದೆ. ಸೊ ಈ ವಾರ ತುಂಬಾನೇ ಭಯಂಕರವಾಗಿರುತ್ತೆ, ಹಾಗೂ ಭಯಂಕರವಾದ ಟಾಸ್ಕ್ ಗಳನ್ನು ನೀಡ್ತಾರೆ, ಹಾಗೂ ಭಯಂಕರವಾದ ಮೂವ್ಮೆಂಟ್ ಗಳನ್ನು ಪಾಸ್ ಮಾಡ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು, ಕಂಟೆಸ್ಟೆಂಟ್ಸ್ ಗಳು ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ಕಾವ್ಯ ಅವ್ರದ್ದು ರಜತ್ ಅವ್ರದ್ದು ಅಂಡ್ ಧ್ರುವಂತ್ ಅವ್ರದ್ದು ಜಗಳ ಆಗುತ್ತೆ. ಏನಪ್ಪಾ ಅಂದ್ರೆ ಕಾವ್ಯ ಅವರು ನಾಮಿನೇಟ್ ಮಾಡ್ತಾರೆ ಇವರಿಗೆ, ರಜತ್ ಅವರಿಗೆ. ಏನಕ್ಕಪ್ಪ ಅಂದ್ರೆ ಇವರು ಕುಂತಲ್ಲೇ ಕೂಡ್ತಾರೆ, ಅಂದ್ರೆ ಒಂದೇ ಜಾಗದಲ್ಲಿ ಇದ್ದಲ್ಲೇ ಇರ್ತಾರೆ, ಯಾರ ಜೊತೆ ಮಾತಾಡೋದಿಲ್ಲ, ಯಾರ ಜೊತೆ ಮಾತಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ, ಬೇರೆ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ರಜತ್ ಅವ್ರಿಗೆ ಸಿಟ್ಟು ಬರುತ್ತೆ. ಸೊ ಹಾಗಾಗಿ ಅವರು ವಾದ ಮಾಡ್ತಾರೆ. ಕಾವ್ಯ ಕೂಡ ಜಾಸ್ತಿ ಜಗಳ ಆಡೋದಿಲ್ಲ, ಬಟ್ ವಾದ ಮಾಡ್ತಾರೆ. ರಜತ್ ಅವರು ಸುಮ್ನೆ ಅವ್ರ ಜೊತೆ ಜಗಳ ಮಾಡೋಕೆ ಹೋಗ್ತಾರೆ. ಸೊ ಕಾವ್ಯ ಕೊಟ್ಟಿರೋ ಪ್ರತಿ ರೀಸನ್ ಮಾತ್ರ ಸೂಪರ್ ಆಗಿತ್ತು. ಏನಪ್ಪಾ ಅಂದ್ರೆ ಸರಿಯಾಗೇ ಇತ್ತು, ಪ್ರತಿಯೊಂದು ರೀಸನ್ ಟ್ರೂ ಆಗಿತ್ತು. ಸೊ ಹಾಗಾಗಿ ರಜತ್ ಅವರು ಕೂಡ ಜಾಸ್ತಿ ಫೇಸ್ ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ರಜತ್ ಅವರು ಧ್ರುವಂತ್ ಅವ್ರಿಗೆ ಏನೋ ಹೇಳ್ತಾರೆ, ಅಥವಾ ಧ್ರುವಂತ್ ಅವರು ರಜತ್ ಅವ್ರಿಗೆ ಏನೋ ಹೇಳ್ತಾರೆ. ಬಟ್ ಇಲ್ಲಿ ತಪ್ಪು ಕಾಣ್ತಿರೋದು, ಈ ಪ್ರಮೋದಲ್ಲಿ ತಪ್ಪು ಕಾಣ್ತಿರೋದು ಯಾರದಪ್ಪ ಅಂದ್ರೆ ರಜತ್ ಅವ್ರದ್ದು. ಪ್ರಮೋ ನೋಡಿ ಯಾವತ್ತು ಕನ್ಸಿಡರ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಪ್ರಮೋದಲ್ಲಿ ಇರೋದೇ ಒಂದು, ಎಪಿಸೋಡ್ ಅಲ್ಲಿ ಆಗೋದೇ ಒಂದು ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಇನ್ನು ಏನಪ್ಪಾ ಅಂದ್ರೆ ಇಲ್ಲಿ ಈ ಎಪಿಸೋಡಲ್ಲಿ ಜಗಳ ಏನಕ್ಕಾಯ್ತು ಅಂತ. ಸೊ ಇಲ್ಲಿ ಯಾರೋ ಧ್ರುವಂತ್ ಅವರು ಅಥವಾ ರಜತ್ ಅವರು ಏನೋ ಹೇಳ್ತಾರೆ. ಸೊ ಅದಾದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಗಳ. ಸೊ ರಜತ್ ಅವರು ಏನೋ ಬಡಿತಿನ ಅನ್ನೋ ಹಾಗೆ ಹೋಗ್ತಾರೆ. ಸೊ ಬಡಿತಿನ ಅಂತಾರೆ. ಸೊ ಇವರು ಏನಪ್ಪಾ ಅಂದ್ರೆ ಇವ್ರು ಹೇಳ್ತಾರೆ, ಧ್ರುವಂತ್ ಅವರು ಮುಟ್ಟು ಬಾರೋ ನೋಡೋಣ ಅಂತ ಹೇಳ್ತಾರೆ. ಸೊ ಇಲ್ಲೇ ಜಗಳ ಆಗುತ್ತೆ, ತುಂಬಾ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡಲ್ಲಿ ಜಗಳ ಇದೆ ಅಂದ್ರೆ TRPಗೋಸ್ಕರ ಜಗಳ ಆಡ್ತಾನೆ ಇರ್ತಾರೆ. ಅವ್ರಿಗೋಸ್ಕರ TRP ಬರಬೇಕು, ನಾವು ಹೈಲೈಟ್ ಆಗಿ ಕಾಣಬೇಕು ಅಂತ. ಸೊ ಅವೆಲ್ಲ ಕರ್ನಾಟಕ ಆಡಿಯನ್ಸ್ ನೋಡ್ತಾನೆ ಇರಬೇಕು, TRP ಕೊಡ್ತಾನೆ ಇರಬೇಕು ಅವ್ರಿಗೆ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಧ್ರುವಂತ್ ಅವರು ಈ ವಾರ ಸ್ವಲ್ಪ ಚೆನ್ನಾಗಿ ಆಡ್ಬೋದು ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ವೀಕೆಂಡ್ ಅಲ್ಲಿ ಅವ್ರ ತಂದೆ ಅವ್ರ ಫ್ಯಾಮಿಲಿಯಿಂದ ಇದು ಬಂತು, ಒಂದು ಕಾಲ್ ಬಂತು, ಅವ್ರು ಮಾತಾಡಿದ್ರು. ಸೊ ಆವತ್ತಿಂದ ಅವ್ರ ತಲೆಯಲ್ಲಿ ಏನೇನಿತ್ತು ಹೊರಗೆ ಹೋಗೋದು ಅನ್ನೋದು ತೆಗೆದು ಹಾಕಿದ್ದಾರೆ. ಸೊ ಯಾರಿಗಾಗಲಿ ರೆಸ್ಪೆಕ್ಟ್ ಅನ್ನೋದು ಮುಖ್ಯವಾಗಿರುತ್ತೆ. ಯಾಕಪ್ಪ ಅಂದ್ರೆ ಅವ್ರು ಪಡ್ಕೊಂಡ ಮೇಲೆ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸೊ ಇನ್ನೂ ಹೆಚ್ಚಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ.